3 ವರ್ಷ ಪೂರೈಸಿ 4ನೇ ವರ್ಷಕ್ಕೆ ಈಗ ಪಾದಾರ್ಪಣೆ ಮಾಡಿದೆ. ಈ 4 ವರ್ಷದಲ್ಲಿ ಇವರು ಮೊದಲೇ ಹೇಳಿದಾಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ ನಾವು ಇವತ್ತು ಮಾತಾಡ್ತೇವೆ. 4ನೇ ವರ್ಷಕ್ಕೆ ಗ್ಯಾರಂಟಿ ಸರ್ಕಾರ ಪಾದಾರ್ಪಣೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯರ ಕನಸಿನ ಕೂಸು ಅನ್ನಭಾಗ್ಯ ಯೋಜನೆ. ಹಸಿವು ಮುಕ್ತ ಕರ್ನಾಟಕದ ಗುರಿಯನ್ನ ಕಂಡಿರುವ ಸಿದ್ದರಾಮಯ್ಯ ಬಡವರ ಅಡುಗೆ ಮನೆಯನ್ನ ತಲುಪಿದೆಯಾ ಸಿದ್ದರಾಮಯ್ಯನವರ ಅನ್ನಭಾಗ್ಯದ ಅಕ್ಕಿ? ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಯ ಸ್ಥಿತಿಗತಿ ಈಗ ಹೇಗಿದೆ? ರಾಜ್ಯದಲ್ಲಿ ಅನ್ನಭಾಗ್ಯದ ಲಾಭ ಪಡೆದವರು ಎಷ್ಟು? ಇಂದಿರಾ ಕಿಟ್ ವಿತರಣೆಗೂ ಗ್ರಹಣ ಹಿಡಿದಿದ್ದು ಯಾಕೆ? ರಿಪಬ್ಲಿಕ್ ಕನ್ನಡದಿಂದ ಮತ್ತೊಂದು ರಿಯಾಲಿಟಿ ಚೆಕ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಅನ್ನಭಾಗ್ಯ ಯೋಜನೆಯ ಅಕ್ಕಿ ಜನರ ಮನೆ ಬಾಗಿಲಿಗೆ ತಲುಪ್ತಾ ಇದೆಯಾ? ಏನಾಗಿದೆ, ಏನ್ ಕತೆ? ಅನ್ನಭಾಗ್ಯ ಯೋಜನೆ ಹಳ್ಳ ಹಿಡಿತಾ? ಅವರು ಹೇಳಿದ ಹಾಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರಾ? ಕೊಡದೇ ಇದ್ರೆ ಯಾಕೆ ಕೊಡ್ತಾ ಇಲ್ಲ? ಇದೆಲ್ಲವೂ ಕೂಡ ಅನ್ನಭಾಗ್ಯ ಯೋಜನೆಯ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದು. ಹಸಿದವರಿಗೆ ಅನ್ನವನ್ನ ಕೊಡುವಂತ ಯೋಜನೆ ಇದು, ಹೊಟ್ಟೆ ತುಂಬಿಸುವಂತ ಯೋಜನೆ. ಸಿದ್ದರಾಮಯ್ಯನವರು ಈ ಯೋಜನೆಯ ಬಗ್ಗೆ ಬಹಳ ಉತ್ಸುಕರಾಗಿದ್ರು, ಜಾರಿಗೆ ಕೂಡ ತಂದ್ರು. ಆದರೆ ಈಗ ಹೇಗಿದೆ ಪರಿಸ್ಥಿತಿ ಅನ್ನೋದೇ ನಿಮಗೆ ತಿಳಿಸ್ತಾ ಇದ್ದೀವಿ ನಾವು. ಈ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರೈಸಿ 4ನೇ ವರ್ಷಕ್ಕೆ ಈಗ ಪಾದಾರ್ಪಣೆ ಮಾಡಿದೆ. ಈ 4 ವರ್ಷದಲ್ಲಿ ಇವರು ಮೊದಲೇ ಹೇಳಿದಾಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. 4ನೇ ವರ್ಷಕ್ಕೆ ಗ್ಯಾರಂಟಿ ಸರ್ಕಾರ ಪಾದಾರ್ಪಣೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯರ ಕನಸಿನ ಕೂಸು ಅನ್ನಭಾಗ್ಯ ಯೋಜನೆ. ಹಸಿವು ಮುಕ್ತ ಕರ್ನಾಟಕದ ಗುರಿಯನ್ನ ಕಂಡಿರುವ ಸಿದ್ದರಾಮಯ್ಯ ಬಡವರ ಅಡುಗೆ ಮನೆಯನ್ನ ತಲುಪಿದೆಯಾ ಸಿದ್ದರಾಮಯ್ಯನವರ ಅನ್ನಭಾಗ್ಯದ ಅಕ್ಕಿ? ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಯ ಸ್ಥಿತಿಗತಿ ಈಗ ಹೇಗಿದೆ? ರಾಜ್ಯದಲ್ಲಿ ಅನ್ನಭಾಗ್ಯದ ಲಾಭ ಪಡೆದವರು ಎಷ್ಟು? ಇಂದಿರಾ ಕಿಟ್ ವಿತರಣೆಗೂ ಗ್ರಹಣ ಹಿಡಿದಿದ್ದು ಯಾಕೆ? ರಿಪಬ್ಲಿಕ್ ಕನ್ನಡದಿಂದ ಮತ್ತೊಂದು ರಿಯಾಲಿಟಿ ಚೆಕ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಅನ್ನಭಾಗ್ಯ ಯೋಜನೆಯ ಅಕ್ಕಿ ಜನರ ಮನೆ ಬಾಗಿಲಿಗೆ ತಲುಪ್ತಾ ಇದೆಯಾ? ಏನಾಗಿದೆ, ಏನ್ ಕತೆ? ಅನ್ನಭಾಗ್ಯ ಯೋಜನೆ ಹಳ್ಳ ಹಿಡಿತಾ? ಅವರು ಹೇಳಿದ ಹಾಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರಾ? ಕೊಡದೇ ಇದ್ರೆ ಯಾಕೆ ಕೊಡ್ತಾ ಇಲ್ಲ? ಇದೆಲ್ಲವೂ ಕೂಡ ಅನ್ನಭಾಗ್ಯ ಯೋಜನೆಯ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದು. ಹಸಿದವರಿಗೆ ಅನ್ನವನ್ನ ಕೊಡುವಂತ ಯೋಜನೆ ಇದು, ಹೊಟ್ಟೆ ತುಂಬಿಸುವಂತ ಯೋಜನೆ. ಸಿದ್ದರಾಮಯ್ಯನವರು ಈ ಯೋಜನೆಯ ಬಗ್ಗೆ ಬಹಳ ಉತ್ಸುಕರಾಗಿದ್ರು, ಜಾರಿಗೆ ಕೂಡ ತಂದ್ರು. ಆದರೆ ಈಗ ಹೇಗಿದೆ ಪರಿಸ್ಥಿತಿ ಅನ್ನೋದೇ ನಿಮಗೆ ತಿಳಿಸ್ತಾ ಇದ್ದೀವಿ ನಾವು. ಈ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರೈಸಿ 4ನೇ ವರ್ಷಕ್ಕೆ ಈಗ ಪಾದಾರ್ಪಣೆ ಮಾಡಿದೆ. ಈ 4 ವರ್ಷದಲ್ಲಿ ಇವರು ಮೊದಲೇ ಹೇಳಿದಾಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. 4ನೇ ವರ್ಷಕ್ಕೆ ಗ್ಯಾರಂಟಿ ಸರ್ಕಾರ ಪಾದಾರ್ಪಣೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯರ ಕನಸಿನ ಕೂಸು ಅನ್ನಭಾಗ್ಯ ಯೋಜನೆ. ಹಸಿವು ಮುಕ್ತ ಕರ್ನಾಟಕದ ಗುರಿಯನ್ನ ಕಂಡಿರುವ ಸಿದ್ದರಾಮಯ್ಯ ಬಡವರ ಅಡುಗೆ ಮನೆಯನ್ನ ತಲುಪಿದೆಯಾ ಸಿದ್ದರಾಮಯ್ಯನವರ ಅನ್ನಭಾಗ್ಯದ ಅಕ್ಕಿ? ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಯ ಸ್ಥಿತಿಗತಿ ಈಗ ಹೇಗಿದೆ? ರಾಜ್ಯದಲ್ಲಿ ಅನ್ನಭಾಗ್ಯದ ಲಾಭ ಪಡೆದವರು ಎಷ್ಟು? ಇಂದಿರಾ ಕಿಟ್ ವಿತರಣೆಗೂ ಗ್ರಹಣ ಹಿಡಿದಿದ್ದು ಯಾಕೆ? ರಿಪಬ್ಲಿಕ್ ಕನ್ನಡದಿಂದ ಮತ್ತೊಂದು ರಿಯಾಲಿಟಿ ಚೆಕ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಅನ್ನಭಾಗ್ಯ ಯೋಜನೆಯ ಅಕ್ಕಿ ಜನರ ಮನೆ ಬಾಗಿಲಿಗೆ ತಲುಪ್ತಾ ಇದೆಯಾ? ಏನಾಗಿದೆ, ಏನ್ ಕತೆ? ಅನ್ನಭಾಗ್ಯ ಯೋಜನೆ ಹಳ್ಳ ಹಿಡಿತಾ? ಅವರು ಹೇಳಿದ ಹಾಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರಾ? ಕೊಡದೇ ಇದ್ರೆ ಯಾಕೆ ಕೊಡ್ತಾ ಇಲ್ಲ? ಇದೆಲ್ಲವೂ ಕೂಡ ಅನ್ನಭಾಗ್ಯ ಯೋಜನೆಯ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದು. ಹಸಿದವರಿಗೆ ಅನ್ನವನ್ನ ಕೊಡುವಂತ ಯೋಜನೆ ಇದು, ಹೊಟ್ಟೆ ತುಂಬಿಸುವಂತ ಯೋಜನೆ. ಸಿದ್ದರಾಮಯ್ಯನವರು ಈ ಯೋಜನೆಯ ಬಗ್ಗೆ ಬಹಳ ಉತ್ಸುಕರಾಗಿದ್ರು, ಜಾರಿಗೆ ಕೂಡ ತಂದ್ರು. ಆದರೆ ಈಗ ಹೇಗಿದೆ ಪರಿಸ್ಥಿತಿ ಅನ್ನೋದೇ ನಿಮಗೆ ತಿಳಿಸ್ತಾ ಇದ್ದೀವಿ ನಾವು. ಈ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರೈಸಿ 4ನೇ ವರ್ಷಕ್ಕೆ ಈಗ ಪಾದಾರ್ಪಣೆ ಮಾಡಿದೆ. ಈ 4 ವರ್ಷದಲ್ಲಿ ಇವರು ಮೊದಲೇ ಹೇಳಿದಾಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. 4ನೇ ವರ್ಷಕ್ಕೆ ಗ್ಯಾರಂಟಿ ಸರ್ಕಾರ ಪಾದಾರ್ಪಣೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯರ ಕನಸಿನ ಕೂಸು ಅನ್ನಭಾಗ್ಯ ಯೋಜನೆ. ಹಸಿವು ಮುಕ್ತ ಕರ್ನಾಟಕದ ಗುರಿಯನ್ನ ಕಂಡಿರುವ ಸಿದ್ದರಾಮಯ್ಯ ಬಡವರ ಅಡುಗೆ ಮನೆಯನ್ನ ತಲುಪಿದೆಯಾ ಸಿದ್ದರಾಮಯ್ಯನವರ ಅನ್ನಭಾಗ್ಯದ ಅಕ್ಕಿ? ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಯ ಸ್ಥಿತಿಗತಿ ಈಗ ಹೇಗಿದೆ? ರಾಜ್ಯದಲ್ಲಿ ಅನ್ನಭಾಗ್ಯದ ಲಾಭ ಪಡೆದವರು ಎಷ್ಟು? ಇಂದಿರಾ ಕಿಟ್ ವಿತರಣೆಗೂ ಗ್ರಹಣ ಹಿಡಿದಿದ್ದು ಯಾಕೆ?
ರಿಪಬ್ಲಿಕ್ ಕನ್ನಡದಿಂದ ಮತ್ತೊಂದು ರಿಯಾಲಿಟಿ ಚೆಕ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಅನ್ನಭಾಗ್ಯ ಯೋಜನೆಯ ಅಕ್ಕಿ ಜನರ ಮನೆ ಬಾಗಿಲಿಗೆ ತಲುಪ್ತಾ ಇದೆಯಾ? ಏನಾಗಿದೆ, ಏನ್ ಕತೆ? ಅನ್ನಭಾಗ್ಯ ಯೋಜನೆ ಹಳ್ಳ ಹಿಡಿತಾ? ಅವರು ಹೇಳಿದ ಹಾಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರಾ? ಕೊಡದೇ ಇದ್ರೆ ಯಾಕೆ ಕೊಡ್ತಾ ಇಲ್ಲ? ಇದೆಲ್ಲವೂ ಕೂಡ ಅನ್ನಭಾಗ್ಯ ಯೋಜನೆಯ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದು. ಹಸಿದವರಿಗೆ ಅನ್ನವನ್ನ ಕೊಡುವಂತ ಯೋಜನೆ ಇದು, ಹೊಟ್ಟೆ ತುಂಬಿಸುವಂತ ಯೋಜನೆ. ಸಿದ್ದರಾಮಯ್ಯನವರು ಈ ಯೋಜನೆಯ ಬಗ್ಗೆ ಬಹಳ ಉತ್ಸುಕರಾಗಿದ್ರು, ಜಾರಿಗೆ ಕೂಡ ತಂದ್ರು. ಆದರೆ ಈಗ ಹೇಗಿದೆ ಪರಿಸ್ಥಿತಿ ಅನ್ನೋದೇ ನಿಮಗೆ ತಿಳಿಸ್ತಾ ಇದ್ದೀವಿ ನಾವು. ಈ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರೈಸಿ 4ನೇ ವರ್ಷಕ್ಕೆ ಈಗ ಪಾದಾರ್ಪಣೆ ಮಾಡಿದೆ. ಈ 4 ವರ್ಷದಲ್ಲಿ ಇವರು ಮೊದಲೇ ಹೇಳಿದಾಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. 4ನೇ ವರ್ಷಕ್ಕೆ ಗ್ಯಾರಂಟಿ ಸರ್ಕಾರ ಪಾದಾರ್ಪಣೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯರ ಕನಸಿನ ಕೂಸು ಅನ್ನಭಾಗ್ಯ ಯೋಜನೆ. ಹಸಿವು ಮುಕ್ತ ಕರ್ನಾಟಕದ ಗುರಿಯನ್ನ ಕಂಡಿರುವ ಸಿದ್ದರಾಮಯ್ಯ ಬಡವರ ಅಡುಗೆ ಮನೆಯನ್ನ ತಲುಪಿದೆಯಾ ಸಿದ್ದರಾಮಯ್ಯನವರ ಅನ್ನಭಾಗ್ಯದ ಅಕ್ಕಿ? ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಯ ಸ್ಥಿತಿಗತಿ ಈಗ ಹೇಗಿದೆ? ರಾಜ್ಯದಲ್ಲಿ ಅನ್ನಭಾಗ್ಯದ ಲಾಭ ಪಡೆದವರು ಎಷ್ಟು? ಇಂದಿರಾ ಕಿಟ್ ವಿತರಣೆಗೂ ಗ್ರಹಣ ಹಿಡಿದಿದ್ದು ಯಾಕೆ? ರಿಪಬ್ಲಿಕ್ ಕನ್ನಡದಿಂದ ಮತ್ತೊಂದು ರಿಯಾಲಿಟಿ ಚೆಕ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಅನ್ನಭಾಗ್ಯ ಯೋಜನೆಯ ಅಕ್ಕಿ ಜನರ ಮನೆ ಬಾಗಿಲಿಗೆ ತಲುಪ್ತಾ ಇದೆಯಾ? ಏನಾಗಿದೆ, ಏನ್ ಕತೆ? ಅನ್ನಭಾಗ್ಯ ಯೋಜನೆ ಹಳ್ಳ ಹಿಡಿತಾ? ಅವರು ಹೇಳಿದ ಹಾಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರಾ? ಕೊಡದೇ ಇದ್ರೆ ಯಾಕೆ ಕೊಡ್ತಾ ಇಲ್ಲ? ಇದೆಲ್ಲವೂ ಕೂಡ ಅನ್ನಭಾಗ್ಯ ಯೋಜನೆಯ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದು. ಹಸಿದವರಿಗೆ ಅನ್ನವನ್ನ ಕೊಡುವಂತ ಯೋಜನೆ ಇದು, ಹೊಟ್ಟೆ ತುಂಬಿಸುವಂತ ಯೋಜನೆ. ಸಿದ್ದರಾಮಯ್ಯನವರು ಈ ಯೋಜನೆಯ ಬಗ್ಗೆ ಬಹಳ ಉತ್ಸುಕರಾಗಿದ್ರು, ಜಾರಿಗೆ ಕೂಡ ತಂದ್ರು. ಆದರೆ ಈಗ ಹೇಗಿದೆ ಪರಿಸ್ಥಿತಿ ಅನ್ನೋದೇ ನಿಮಗೆ ತಿಳಿಸ್ತಾ ಇದ್ದೀವಿ ನಾವು. ಈ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರೈಸಿ 4ನೇ ವರ್ಷಕ್ಕೆ ಈಗ ಪಾದಾರ್ಪಣೆ ಮಾಡಿದೆ. ಈ 4 ವರ್ಷದಲ್ಲಿ ಇವರು ಮೊದಲೇ ಹೇಳಿದಾಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. 4ನೇ ವರ್ಷಕ್ಕೆ ಗ್ಯಾರಂಟಿ ಸರ್ಕಾರ ಪಾದಾರ್ಪಣೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯರ ಕನಸಿನ ಕೂಸು ಅನ್ನಭಾಗ್ಯ ಯೋಜನೆ. ಹಸಿವು ಮುಕ್ತ ಕರ್ನಾಟಕದ ಗುರಿಯನ್ನ ಕಂಡಿರುವ ಸಿದ್ದರಾಮಯ್ಯ ಬಡವರ ಅಡುಗೆ ಮನೆಯನ್ನ ತಲುಪಿದೆಯಾ ಸಿದ್ದರಾಮಯ್ಯನವರ ಅನ್ನಭಾಗ್ಯದ ಅಕ್ಕಿ? ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಯ ಸ್ಥಿತಿಗತಿ ಈಗ ಹೇಗಿದೆ? ರಾಜ್ಯದಲ್ಲಿ ಅನ್ನಭಾಗ್ಯದ ಲಾಭ ಪಡೆದವರು ಎಷ್ಟು? ಇಂದಿರಾ ಕಿಟ್ ವಿತರಣೆಗೂ ಗ್ರಹಣ ಹಿಡಿದಿದ್ದು ಯಾಕೆ? ರಿಪಬ್ಲಿಕ್ ಕನ್ನಡದಿಂದ ಮತ್ತೊಂದು ರಿಯಾಲಿಟಿ ಚೆಕ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಅನ್ನಭಾಗ್ಯ ಯೋಜನೆಯ ಅಕ್ಕಿ ಜನರ ಮನೆ ಬಾಗಿಲಿಗೆ ತಲುಪ್ತಾ ಇದೆಯಾ? ಏನಾಗಿದೆ, ಏನ್ ಕತೆ? ಅನ್ನಭಾಗ್ಯ ಯೋಜನೆ ಹಳ್ಳ ಹಿಡಿತಾ? ಅವರು ಹೇಳಿದ ಹಾಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರಾ? ಕೊಡದೇ ಇದ್ರೆ ಯಾಕೆ ಕೊಡ್ತಾ ಇಲ್ಲ? ಇದೆಲ್ಲವೂ ಕೂಡ ಅನ್ನಭಾಗ್ಯ ಯೋಜನೆಯ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದು. ಹಸಿದವರಿಗೆ ಅನ್ನವನ್ನ ಕೊಡುವಂತ ಯೋಜನೆ ಇದು, ಹೊಟ್ಟೆ ತುಂಬಿಸುವಂತ ಯೋಜನೆ. ಸಿದ್ದರಾಮಯ್ಯನವರು ಈ ಯೋಜನೆಯ ಬಗ್ಗೆ ಬಹಳ ಉತ್ಸುಕರಾಗಿದ್ರು, ಜಾರಿಗೆ ಕೂಡ ತಂದ್ರು. ಆದರೆ ಈಗ ಹೇಗಿದೆ ಪರಿಸ್ಥಿತಿ ಅನ್ನೋದೇ ನಿಮಗೆ